ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಮೀನಾ ಅವರು ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ. ಶಾಂತಿ, ರಂಗನಾಥ್ ಅವರು, ಮನೋಜ್ ಅವರೆಲ್ಲ ಕೂತಿರ್ತಾರೆ. ಶಾಂತಿಯವರು ಏನು ಅಂಗ್ಲಿ ಬರೀ ನೀನು ಮನೆ ಕ್ಲೀನ್ ಮಾಡ್ಕೊಂಡೇ ಕೂತಿರ್ತೀಯ, ಇಲ್ಲ ಕಾಫಿ ಗಿಫಿ ತಂದು ಬಡೀತೀಯ ಅಂತ ಹೇಳ್ತಾರೆ. ಸರಿ ಅತ್ತೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ. ಮಾವ ನಿಮಗೆ ಬೇಕಾ ಅಂತಂದಾಗ ನನಗೂ ಸ್ವಲ್ಪ ಕೊಡಮ್ಮ, ಈ ದ್ರಾವೆ ಮಾತು ಕೇಳಿ ನನಗೂ ತಲೆ ನೋಯ್ತಿದೆ ಅಂತ ಹೇಳ್ತಾರೆ. ಸರಿ ಮೀನಾ, ಸೂರ್ಯ ಇಲ್ಲೋದ ಅಂತ ರಂಗನಾಥ್ ಅವ್ರು ಕೇಳಿದಾಗ ಅವರು ನೈಟು ಟ್ರಿಪ್ ಇದೆ ಅಂತ ಹೋದ್ರು ಮಾವ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ನೀನು ಫೋನ್ ಮಾಡಿದ ಮೀನಾ ಅಂತ ಕೇಳಿದಾಗ ಇಲ್ಲ ಮಾವ ಮಾಡಿಲ್ಲ, ಇವಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಅವ್ರು ಬರ್ತಾರೆ. 100 ವರ್ಷ ಆಯುಸ್ಸು ಕಣೆಯ ನಿಂಗೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಯಾಕಪ್ಪಯ್ಯ ಆದರೆ ನಿಂಗೆ ಅರ್ಧ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಬಿದ್ದೋಗ ಮರ, ನೀವು ಚಿಗುರುತ್ತಾ ಇರೋ ಸಸಿ, ನೀವು ಚೆನ್ನಾಗಿರಬೇಕು, ನನ್ನದೇನಿದೆಯಪ್ಪ ಅಂತ ಹೇಳಿ. ಸರಿ ಕಣಯ್ಯ, ನಿಂಗೆ ಎಷ್ಟು ದಿನ ಹೇಳಿದ್ದೀನಿ ನೈಟ್ ಹೊತ್ತು ಗಾಡಿ ಓಡಿಸ್ಬೇಡ ಕಣಯ್ಯ, ಹೋಗ್ಬೇಡ ನೈಟ್ ಟ್ರಿಪ್ಗೆ ಅಂತ, ನಿಂಗೆ ಕೇಳೋದೇ ಇಲ್ವಲ್ಲ ಅಂತಂದಾಗ 1,000 ರೂಪಾಯಿ ಉಳಿತದೆ ಅಪ್ಪಯ್ಯ, ಇವಾಗ ನಾನು ಮಲ್ಕೊಂಡಿದ್ರೆ ಸಿಗ್ತಾಯಿತ್ತಾ, ಓಲಿ ಬಿಡು ಸಂಪಾದನೆ ಮಾಡೋಕ್ಕೆ ಹೋಗಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಶಾಂತಿಯವರು ಏನು 1,500 ಕೋಟಿ ಸಂಪಾದನೆ ಮಾಡ್ದೋ ಅಂತಾರ ಹೇಳ್ತಾನೆ. 1,500,000 ಸಂಪಾದನೆ ಮಾಡೋಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಬೇಕಾ, ರಾತ್ರಿನೂ ದುಡಿಬೇಕಾ ಅಂತ ಕೇಳ್ತಾರೆ. ನಮ್ಮ ಮನೋಜನ್ ನೋಡು, 9 ಗಂಟೆಗೆ ಹೋಗಿ ಕಾಲ ಮೇಲೆ ಕಾಲು ಹಾಕೊಂಡು ಶೋರೂಮ್ ಮೇಲೆ ಕೂತ್ಕೊಂಡ್ರೆ ಸಂಜೆ 5 ಗಂಟೆವರೆಗೆ ಲಕ್ಷ ದುಡಿತಾನೆ ಅಂತ ಹೇಳಿದಾಗ ಲಕ್ಷ ದುಡಿಯಲ್ಲ ಕಣೆ ದ್ರಾಬೆ, ಲಕ್ಷ ಸಾಲ ಮಾಡ್ತಾನೆ ಅಂತ ಹೇಳು ಅಂತ ಹೇಳ್ತಾರೆ. ಮನೋಜ್ ಅವರು ಮಮ್ಮಿ ಅಂತಂದಾಗ ನೀನೊಬ್ಬ ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರವಿ ಅವ್ರು ಬಂದು ಸೂರ್ಯನ ಕತ್ತನ ಪಟ್ಟಿ ಹಿಡ್ಕೊತಾರೆ. ಏನೋ ಮಾಡಿ ಬಂದಿದ್ಯಾ ನೀನು ಅಂತಂದಾಗ ನಾನೇನೋ ಮಾಡಿದ್ದೀನಿ ಅಂತ ಸೂರ್ಯ ಅವ್ರಿಗೆ ಹೇಳ್ತಾರೆ. ಏನು ಮಾಡಿದ್ಯಾ, ನೀತು ಕಾಲ್ಗೊಡ್ದು ನೀನು ನಮ್ಮ ಹೋಟೆಲ್ಗೆ ಬೆಂಕಿ ಹಾಕಿದೀಯ ಅಂತ ಹೇಳ್ತಾರೆ. ನೋಡು ರವಿ, ನಾನು ಮಾಡಿಲ್ಲ, ಏನಾಯಿತು ಅಂತ ಕರೆಕ್ಟಾಗಿ ಹೇಳು ಅಂತಂದಾಗ ಇವಾಗ ನೀತು ಪರಿಸ್ಥಿತಿ ಹೇಗಿದೆ ಗೊತ್ತೇನೋ ನಿನಗೆ ಅಂತ ಕೇಳ್ತಾರೆ. ರಂಗನಾಥ್ ಅವರು ಅವಳ ಪರಿಸ್ಥಿತಿನ ಏನಾಯಿತು ಕರೆಕ್ಟಾಗಿ ಹೇಳು ರವಿ ಅಂತಂದಾಗ ಅಪ್ಪ ಇವನು ಹೋಗಿ ನಮ್ಮ ಹೋಟೆಲ್ಗೆ ಬೆಂಕಿ ಹಾಕಿದ್ದಾನ ಅಪ್ಪ, ನೀತು ಕಾಲ್ಗೆ ಏಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ. ಸೂರ್ಯ ಅವರು ನೋಡು ರವಿ, ಪದೇ ಅದನ್ನೇ ಹೇಳ್ತಾ ಇರಬೇಡ, ನನಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ, ನಾನು ಆ ರೀತಿ ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಮನೋಜ್ ಅವರು ರಾತ್ರಿ ಬೇರೆ ಮನೆಗೆ ಬಂದಿಲ್ಲ, ಚೆನ್ನಾಗಿ ಕುಡ್ಕೊಂಡು ಹೋಗಿ ಆ ಹೆಣ್ಮಗು ಮೇಲೆ ಕೈ ಮಾಡಿದ್ಯಾ ಅಂತ ಹೇಳ್ತಾರೆ. ಸೂರ್ಯ ಅವರು ನೋಡು ಪೆಂಗ್ಯ, ಇದೆಲ್ಲ ಬೇಡ, ಸುಮ್ಮನೆ ಸೈಲೆಂಟಾಗಿ ಇದ್ಬಿಡು, ಆಮೇಲೆ ನಾನಂತೂ ಸುಮ್ಮನೆ ಇರಲ್ಲ, ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ವಾ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಮೀನಾ ಅವರು ರವಿ ಅವರೇ ದುಡುಕ್ಬೇಡಿ, ಮೊದಲು ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ, ನೀವು ಅವಳ ಮಾತನ್ನ ಕೇಳಿಕೊಂಡು ನಿಮ್ಮ ಅಣ್ಣನ ಮೇಲೆ ಕೈ ಮಾಡ್ತೀರಾ ಅಂತಂದಾಗ ಅಷ್ಟರಲ್ಲಿ ಸಿಸ್ಟ್ರು ಫೋನ್ ಮಾಡ್ತಾರೆ. ನೀತು ಅವ್ರಿಗೆ ಆಪ್ರೇಷನ್ ಮಾಡಬೇಕು, ಬಂದು ಸೈನ್ ಮಾಡಿ ಅಂತ ಹೇಳ್ತಾರೆ. ನಾನಾ ಅಂತಂದಾಗ ಹೌದು, ನಿಮ್ಮ ಕಡೆಯವ್ರು ಯಾರೂ ಇಲ್ವಾ ಅಂತ ಕೇಳಿದಾಗ ನಿಮ್ಮ ನಂಬರ್ ಕೊಟ್ಟರು ಸರ್, ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ಸರಿ ರವಿ, ಏನಕ್ಕೆ ಅವ್ರಿಗೆ ಸೈನ್ ಮಾಡಬೇಕು, ನೀವು ಸಿಗಾಕೋತಾ ಇದ್ದೀರಾ, ಬೇಡ ನೋಡಿ ಆ ರೆಸ್ಟೋರೆಂಟ್ಗೆ ಹೋಗಬೇಡಿ ಅಂತ ಹೇಳ್ದೋ, ಆದರೂ ನೀವು ಮಾತು ಕೇಳಲಿಲ್ಲ, ಕಾಲ ಮೇಲೆ ಕಲ್ಲೇ ತಗೊಂಡ್ರಿ, ಇವಾಗ ಬಂಡೆ ಕಲ್ಲನ್ನೇ ಎತ್ತಾಕೋತಾ ಇದ್ದೀರಾ, ಬೇಡ ಅಂತ ಮೀನಾ ಅವ್ರು ಹೇಳಿದಾಗ ಹೋಗಲೇಬೇಕು ಅದಕ್ಕೆ ನಮ್ಮ ಮನೆ ಮೇಲಿರೋ ವಿಶ್ವಾಸಕ್ಕೆ ಇವತ್ತು ನೀತು ಸೂರ್ಯನ ಹೆಸರು ಹೇಳಿಲ್ಲ. ಪೊಲೀಸ್ನವ್ರು ಬಂದು ತನಿಖೆ ಮಾಡಿದಾಗ ಇಲ್ಲ ನಾನೇ ಬಿದ್ದೆ ಅಂತ ಸುಳ್ಳು ಹೇಳಿದ್ದಾರೆ. ಥ್ಯಾಂಕ್ ಯು ಸೂರ್ಯ, ಒಟ್ಟಿನಲ್ಲಿ ನನ್ನ ಬದುಕನ್ನ ಸರಿ ಮಾಡ್ತೀನಿ ಅಂತ ಅಂದು ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ಅಲ್ವಾ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೊರಡ್ತಾರೆ ರವಿಯವರು. ಶಾಂತಿಯವರು ಹೊಡೆಯೋದು ಹೊಡೆದೆ, ಆ ರೋಹಿಣಿಗೂ ಸೇರಿಸಿ ಹೊಡೆದಿದ್ರೆ ನನಗೆ ಇನ್ನೂ ಖುಷಿ ಆಯ್ತಿತ್ತು ಅಂತ ಹೇಳಿ ಮನೋಜವ್ರನ್ನ ಕರ್ಕೊಂಡು ಹೊರಟೋಗ್ತಾರೆ. ರಂಗನಾಥ್ ಅವರು ನಿನ್ನ ಜೊತೆ ಆ ನೀತು ಜೊತೆ ಮಾತಾಡೋಕ್ಕೆ ಯಾರು ಬಂದಿದ್ರಪ್ಪ ಅಂತ ಹೇಳ್ತಾರೆ. ಚೇತು ಅಂತಂದಾಗ ಆ ಚೇತುನ ಒಂದ್ಸತಿ ವಿಚಾರಿಸಯ್ಯ ಅಂತ ಹೇಳಿ ರಂಗನಾಥ್ ಅವರು ಹೊರಡ್ತಾರೆ. ಸೂರ್ಯ ಅವರು ನೋಡ್ದ ಮೀನಾ, ರವಿಗೆ ಇಷ್ಟು ವರ್ಷದಲ್ಲಿ ನಾನು ಸುಮಾರು ಸತಿ ಬೈದಿದ್ದೀನಿ, ಹೊಡೆದಿದ್ದೀನಿ, ಆದರೆ ಅವನು ಇವತ್ತು ನನ್ನ ಮೇಲೆ ಕೈ ಮಾಡಿಬಿಟ್ಟ ಅಲ್ವಾ ಅಂತ ಹೇಳ್ತಾರೆ. ಹೋಗ್ಲಿ ಬಿಡಿ, ಏನಾಗಿದೆ ಅನ್ನೋದು ಅವ್ರಿಗೂ ಅರ್ಥ ಮಾಡಿಸಿ ಅಷ್ಟೇ ಅಂತ ಹೇಳ್ತಾರೆ. ಏನು ಅರ್ಥ ಮಾಡಿಸೋದು ಮೀನಾ, ಯಾವಳ್ದೋ ಮಾತು ಕೇಳ್ಕೊಂಡು ಅವನು ಹೊಡ್ಬಿಟ್ನಲ್ಲ, ಬೇಕಾದ್ರೆ ನಮ್ಮ ಶ್ರುತಿ ಬಗ್ಗೆ ಏನಾದರೂ ಕೇಳ್ಕೊಂಡು ಹೊಡೆದಿದ್ದರೆ ನನಗೆ ಬೇಜಾರಾಯ್ತಾ ಇರಲಿಲ್ಲ, ಆದರೆ ಅವನು ಆ ನೀತು ವಿಚಾರವಾಗಿ ನನ್ನ ಮೇಲೆ ಕೈ ಮಾಡ್ಬಿಟ್ನಲ್ಲ ಸರಿಯಾ ಅಂತ ಹೇಳ್ತಾರೆ. ಸರಿ, ಇದೆಲ್ಲ ಸರಿ ಹೋಗಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗುತ್ತೆ, ಸುಮ್ಮನೆ ಇರಿ, ಯೋಚನೆ ಮಾಡಬೇಡಿ ಅಂತ ಹೇಳಿ ಮಜ್ಜಿಗೆ ತಂದು ಕೊಡ್ತಾರೆ. ರೀ, ನೀವಿನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ, ಇವಾಗ ನಾವು ಯೋಚನೆ ಮಾಡಬೇಕಾಗಿರೋದು ರವಿ ಶ್ರುತಿ ಇಬ್ಬರು ಒಂದಾಗೋದ್ರ ಬಗ್ಗೆ ಅಂತ ಹೇಳ್ತಾರೆ. ಕಣೆ ಮೀನಾ, ಆ ಶ್ರುತಿ ನಮಗೆ ಎಷ್ಟೆಲ್ಲ ಸಪೋರ್ಟ್ ಮಾಡಿದ್ದಾಳೆ ಅಲ್ವಾ, ಅವರಿಬ್ಬರು ಜೀವನ ಮಾತ್ರ ಹಾಳಾಗಬಾರ್ದು, ಸರಿ ಹೋಗಬೇಕು ಅಂತ ಸೂರ್ಯ ಅವ್ರು ಹೇಳ್ತಾರೆ. ನೀನು ಹೋಗಿ ಅವ್ರ ಮನೇಲಿ ಅವಳಿಗೆ ಸಮಾಧಾನ ಹೇಳು, ಆ ಮಗುನಾದ್ರೂ ಸಮಾಧಾನವಾಗಿ ಇರುತ್ತೆ, ಧೈರ್ಯ ಹೇಳು ಅವಳಿಗೆ ಅಂತ ಹೇಳ್ತಾರೆ.
ಆದರೆ ಅವ್ರ ಅಪ್ಪ ಅಮ್ಮ ಅಂತ ಮೀನಾ ಹೇಳಿದಾಗ ಅಯ್ಯೋ ಅವಳಿಗಿಂತ ಸಪೋರ್ಟ್ ಬೇಕೇನೆ, ಅವ್ರ ಅಪ್ಪ ಅಮ್ಮ ನಿನಗೇನಾರ ಹೇಳಕ್ಕೆ ಬಂದರೆ ಅವಳೇ ಹಾಕೊಂಡು ಅಮುಕ್ಬಿಡ್ತಾಳೆ ಅಷ್ಟೇ, ನೀನು ಪಾಡೋದು ನೀನು ಹೋಗಿ ಅವಳಿಗೆ ಸಮಾಧಾನ ಮಾಡ್ಬಾ ಅಂತ ಹೇಳ್ತಾರೆ. ಸರಿ ರೀ ಆಯಿತು ಅಂತ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.